ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ, ನಮ್ಮ ಬೆಕ್ಕಿನ ಮರಿಗಳು ಅಮ್ಮ ಸುಮ್ಮನೆ ಕೂತಿದ್ದಾಳೆ. ಮರಿಗಳಿಗೆ ಕರ್ಮೀನೆಲ್ಲ ತೊಗೊಬಂದಿದೆ, ಅದನ್ನು ಹಾಕ್ತಾಯಿದ್ದೆ. ಅಂದರೆ ಮೊದಲು ಫಸ್ಟು ತಿಂತಾ ಇರಲಿಲ್ಲ ಕರ್ಮೀನೆಲ್ಲ, ಅದಕ್ಕೆ ಅಷ್ಟೊಂದೇನು ಇಷ್ಟ ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಇಷ್ಟಪಟ್ಟು ತಿಂತಾಯಿದೆ. ಅದಕ್ಕೆ ಒಂದೊಂದಕ್ಕೆ ಎರಡೆರಡು ಮೀನು ಅಂತೇಳಿ ಹಾಕಿರ್ತೀನಿ. ಒಂದಷ್ಟು ಸುಮ್ಮನೆ ಹಾಕ್ಬಿಡ್ತೀನಿ. 2 ಮೀನು ಅಷ್ಟೇ ತಿನ್ನೋದು, ಅಂದರೆ ಕರ್ಮೀನು. ಅದು ಬಿಟ್ಟರೆ ಜಾಸ್ತಿ ಏನು ತಿನ್ನಲ್ಲ. ಇದು ಬಂದು ರಾತ್ರಿ. ಹಾಗೆ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಗೆಸ್ಟ್ ಹೌಸು ನಮ್ಮನೆ, ಅಂದರೆ ನಾನು ಸೋಫಾ ಮೇಲೆ ಕೂತ್ಕೊಂಡ್ರೆ ಕಾಣಿಸ್ತಾರೆ ಗೆಸ್ಟ್ ಹೌಸಿಗೆ ಬಂದಿರೋರು, ಅಲ್ಲಿ ವಾಕ್ ಮಾಡೋದು ಆ ಥರದ್ದೆಲ್ಲ ಮಾಡ್ತಾರೆ ಅಂತ. ನಾನಿವಾಗ ಅದನ್ನು ನಾನು ಸೋಫಾ ಮೇಲೆ ಕೂತ್ಕೊಂಡು ವಿಡಿಯೋ ಶೂಟ್ ಮಾಡಿದ್ದೀನಿ, ಬೇಕಾದರೆ ನೋಡಿ. ಅಲ್ಲಿ ವಾಕ್ ಮಾಡ್ಬೋದು. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನಾನು ಸೋಫಾ ಮೇಲೆ ಕೂತಿರೋದು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ ಥರ ಅಲ್ಲಿ ನಿಂತ್ಕೊಂಡು ಒಬ್ಬೊಬ್ಬರು ಒಳ್ಳೆಯವ್ರು ಇರ್ತಾರೆ, ಒಬ್ಬೊಬ್ಬರು ಕೆಟ್ಟವ್ರು ಇರ್ತಾರೆ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ನೀಟಾಗಿ ನಮ್ಮನೆ, ನಾವು ಸೋಫಾ ಮೇಲೆ ಕೂತಿರೋದು, ಆಮೇಲೆ ದಿವಾನ್ ಕಾಟ್ ಮೇಲೆ ಕೂತಿರೋದು ಎಲ್ಲ ನೀಟಾಗಿ ಕಾಣಿಸುತ್ತೆ. ಈ ಸೈಡ್ ಬಂದರೆ ಅಷ್ಟೊಂದೇನು ಕಾಣಿಸಲ್ಲ. ಆದರೆ ನಾನು ಕೂರೋ ಪ್ಲೇಸು ಯಾವಾಗಲೂ ಏನಂದರೆ ಗೆಸ್ಟ್ ಹೌಸು ಡೋರಿಗೆ ಕರೆಕ್ಟಾಗಿ ಕೂತ್ಕೊಂಡಿರ್ತೀನಿ. ಮೋಹನ್ ನನ್ನ ಪಕ್ಕನೇ ಕೂತ್ಕೊಂಡಿರ್ತಾರೆ ರಾತ್ರಿ ಟೈಮೆಲ್ಲ, ಮೂವಿ ಎಲ್ಲ ನೋಡಬೇಕಂದ್ರೆ, ಅಂದರೆ ಸೀರಿಯಲು ಮೂವಿ ಏನಾದರೂ ನೋಡಬೇಕಾದ್ರೆ. ಆದರೆ ಏನಂದರೆ ಹೀಗೆ ಏನಾಗ್ಬಿಡುತ್ತೆ ಅಂದರೆ, ನಾವು ಕುತ್ಕೊಂಡು ನೋಡ್ತಾ ಇರ್ತೀವಿ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಗೆಸ್ಟ್ ಹೌಸ್ ಅದೇನೆ. ನಾನು ಸೋಫಾ ಮೇಲೆ ಕೂತ್ಕೊಂಡು ಶೂಟ್ ಮಾಡ್ತಿರೋದು ಇದನ್ನು ನೋಡಿ. ಅದು ಗೆಸ್ಟ್ ಹೌಸು. ಅಲ್ಲಿ ನಿಂತ್ಕೊಂಡು ವಾಕ್ ಮಾಡ್ತಾ ಇರ್ತಾರೆ. ಅದು ಮರ ಇತ್ತು, ಮೊದಲು ಕಾಣಿಸ್ತಾ ಇರಲಿಲ್ಲ. ಇವಾಗ ಏನಾಗಿದೆ, ಮರ ಕಡ್ದಿರೋದ್ರಿಂದ ನೀಟಾಗಿ ಅಲ್ಲಿ ಯಾರೇ ನಿಂತ್ಕೊಂಡು ಆರಾಮಾಗಿ ನೋಡ್ಬೋದು, ಆ ಥರ ಇದೆ. ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ, ಮರ ಸುಮಾರಾಗಿ ಬೆಳೆದಿದೆ, ಇನ್ನೊಂದು ಸ್ವಲ್ಪ ದಿನ ಹೋದರೆ ನೀಟಾಗಿ ಬೆಳೆಯುತ್ತೆ. ಆಮೇಲೆ ಗೆಸ್ಟ್ ಹೌಸಲ್ಲಿ ಈ ಕಡೆಗೆ ನೋಡಿದ್ರೂ ಏನೂ ಕಾಣಿಸಲ್ಲ, ಬರೀ ಮರಗಳು ಮಾತ್ರ ಕಾಣಿಸುತ್ತೆ. ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂತ, ಅಂದರೆ ಪೇಪರೆಲ್ಲ ಇದೆಯಲ್ಲ, ನ್ಯೂಸ್ ಪೇಪರೆಲ್ಲ ಹಾಕಿದ್ದೀನಲ್ಲ, ಅದೆಲ್ಲ ತೆಗೆದುಬಿಟ್ಟು ಹೊಸ ಪೇಪರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಬಾಕ್ಸ್ನೆಲ್ಲ ಒರೆಸ್ಬಿಡೋಣ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮೊನ್ನೆ ಹೇಳ್ತಾಯಿದ್ರು, ಕನ್ನಡ ಪೇಪರ್ ಹಾಕೋದಕ್ಕಿಂತ ಇಂಗ್ಲೀಷ್ ಪೇಪರ್ ತಗೋ, ಅದು ಸ್ವಲ್ಪ ತಿಕ್ಕಾಗಿರುತ್ತೆ. ಅಂದರೆ ಈ ಕನ್ನಡ ಪೇಪರ್ ಸ್ವಲ್ಪ ತಿನ್ನಿರುತ್ತೆ, ಇಂಗ್ಲೀಷ್ ಪೇಪರ್ ಅಷ್ಟು ಬೇಗ ಹರಿಯೋದಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನಿಲ್ಲಿ ಹುಡುಕ್ತಾ ಇದ್ದೀನಿ. ಇಂಗ್ಲೀಷ್ ಪೇಪರೆಲ್ಲ ಸ್ವಲ್ಪನೇ ಇದೆ, ಸಿಕ್ತು ಇಷ್ಟು. ಇವಾಗ ಹೋಗ್ಬಿಟ್ಟು ಅದನ್ನೆಲ್ಲ ಒರೆಸ್ಬಿಟ್ಟು ಅದನ್ನೆಲ್ಲ ಜೋಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ. ಹಾಗೆ ಈ ಕನ್ನಡ ಪೇಪರ್ ಏನಿದೆ ಇದನ್ನು ಎತ್ತಿಟ್ಬಿಡ್ತೀನಿ ಇಲ್ಲೇ. ತಿಂಡಿ ಎಲ್ಲ ಆಯಿತು. ತಿಂಡಿ ಬಂದು ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ. ಮೊನ್ನೆ ಏನಂದರೆ ಇದು ತೊಗೊಬಂದಿದ್ದೆ ನೋಡಿ, ಕರಿ ಎಳ್ಳಿಂದು ಎಣ್ಣೆ, ಜಿಂಜಿಲಿ ಆಯಿಲ್ ಅಂತಾರೆ, ಅಥವಾ ಸೆಸಿಮಿ ಆಯಿಲ್ ಅಂತ ಏನಂತ ಕರಿತೀವಿ, ಅದ್ರದ್ದು ಎಣ್ಣೆ ತೊಗೊಬಂದಿದೆ. ಆದರೆ ಯೂಸೇ ಮಾಡಿರಲಿಲ್ಲ ತಂದಾಗಿಂದ. ಅದಕ್ಕೆ ಇವತ್ತು ಚಪಾತಿಗೆಲ್ಲ ಹಾಕ್ಕೊಟ್ಟೆ. ಅದೆಲ್ಲ ನಾವು ಯೂಸ್ ಮಾಡ್ತೀವಿ. ಆಮೇಲೆ ಲಾಸ್ಟಲ್ಲಿ ಒಂದೇ ಒಂದು ಚಪಾತಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂದೆ. ಟೇಸ್ಟ್ ಏನಾದರೂ ಗೊತ್ತಾಗುತ್ತೋ ಅಂತ. ಕೊಬ್ಬರಿ ಎಣ್ಣೆ ತಿಂತಾಯಿದ್ದೀವಿ ಅಂತೇನೋ ಗೊತ್ತಾಗಲ್ಲ, ಆದರೆ ಟೇಸ್ಟು ಏನೋ ಬೇರೆ ಥರ ಇದೆ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತಾಗುತ್ತೆ. ನಾನು ತಲೆ ಬಾಚಿಲ್ಲ. ಆಮೇಲೆ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಬೇಕು, ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎಣ್ಣೆ ಎಲ್ಲ ಹಚ್ಕೊಡೋಣ ಅಂತ ಹೇಳ್ಬಿಟ್ಟು. ನೆನ್ನೆನೇ ಕ್ಲೀನ್ ಮಾಡಬೇಕಿತ್ತು. ಹೇಳ್ಬೇಕು ಅಂದರೆ ನಿನ್ನೆ ಆಂಟಿ ಜೊತೆ ಸ್ವಲ್ಪ ಹೊರಗಡೆ ಹೋಗಿದ್ದೆ. ಮತ್ತೆ ಬೇಗ ಕೆಲಸ ಎಲ್ಲ ಮುಗಿಸಿ ಹೋಗು, ಒಂದು 10:30-11 ಗಂಟೆಗೆ ಹೋಗೋಣ ಅಂತಂದ್ರಲ್ಲ, ಮತ್ತು ಅವಾಗೆಲ್ಲ ಕೆಲಸ ಮಾಡ್ಕೊಂಡು ನಿಲ್ಲಕ್ಕಾಗಲ್ಲ. ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೆ. ಇವತ್ತು ನಾನು ಫ್ರಿಜ್ ಮೇಲೆ, ಇಲ್ಲಿಂದ ಕೇಳಿಸುತ್ತಾ ಏನೋ ಗೊತ್ತಿಲ್ಲ, ಫ್ರಿಜ್ ಮೇಲೆ ಈ ಥರ ನ್ಯೂಸ್ ಪೇಪರ್ ಎಲ್ಲ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ
ಇದೆಲ್ಲ ಡ್ರೈ ಫ್ರೂಟ್ಸು. ಇದು ಒಂದು ಹೊರಗಡೆನೇ ಇದ್ರೆ ಏನಂದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಇದು ಬೆಕ್ಕಿಗೆ ಕರ್ಮೀನು. ನನಗೆ ಈ ಕಿಚನ್ನೇ ನನಗೆ ಚಿಕ್ಕದು ಅಂತ ಅನ್ನಿಸ್ತಾ ಇರುತ್ತೆ ಎಷ್ಟೊಂದು ಸರಿ. ಇನ್ನೂ ದೊಡ್ಡ ಕಿಚನ್ ಇರಬೇಕಿತ್ತು ಅಂತ ಅನಿಸ್ತಾ ಇರುತ್ತೆ. ಯಾಕೆಂದರೆ ಎಲ್ಲ ಫ್ರಿಜ್ಜು ಎಲ್ಲ ಇಲ್ಲೇ ಇರೋದ್ರಿಂದ ಒಂದು ಸ್ವಲ್ಪ ಓಡಾಡೋದಕ್ಕೆ ಹಿಂಸೆ ಆಗ್ತಾ ಇರುತ್ತೆ. ಸಾಂಬಾರು ಮಾಡಬೇಕು, ರುಬ್ಬಿ ಇಟ್ಟಿದ್ದೀನಿ, ಮಾಡಿಲ್ಲ ಇನ್ನು. ಇದು ಫ್ರಿಜ್ ಕವರು ಹಾಕಿದ್ದೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಫ್ರಿಜ್ ಕವರ್ ಇದೆ. ಅದ್ರ ಮೇಲೆ ಒಂದು ಈ ರೀತಿಯಾಗಿ ನ್ಯೂಸ್ ಪೇಪರ್ ಹಾಕಿರ್ತೀನಿ. ಏನಕ್ಕೆ ಯಾವಾಗಲೂ ಈ ಥರ ಗಲೀಜು ಅಂತ ಅನಿಸ್ದಾಗ ನ್ಯೂಸ್ ಪೇಪರ್ನ ತೆಗೆದು ಬೀಸಾಕೋದು, ಮತ್ತೆ ಇನ್ನೊಂದು ನ್ಯೂಸ್ ಪೇಪರ್ ಹಾಕಿದರೆ ಇದು ಅಷ್ಟೊಂದು ಗಲೀಜಾಗಲ್ಲ. ನಾನೇನು ಮಾಡ್ತೀನಿ ಅಂದರೆ ಇದ್ರ ಮೇಲೆಲ್ಲ ಈಗ ಪುಳಿಯೋಗರೆ ಗೊಜ್ಜು, ಚಿತ್ರಾನ್ನದ ಗೊಜ್ಜು, ಈ ಥರದ್ದು ಉಪ್ಪು, ಈ ಥರದ್ದೆಲ್ಲ ಇಟ್ಟಿರ್ತೀನಿ. ಎಲ್ಲ ಒಂದೊಂದ್ಸರಿ ಏನಾಗುತ್ತೆ, ಈ ಚಿತ್ರಾನ್ನ ಗೊಜ್ಜು ಆ ಥರದ್ದೆಲ್ಲ ಎಣ್ಣೆ ಎಲ್ಲ ಬಿಡುತ್ತೆ. ಅದೇನಾದರೂ ಎಣ್ಣೆ ಎಲ್ಲ ಆಗಿ ಫ್ರಿಜ್ ಕವರ್ಗೆಲ್ಲ ಆಗಿಬಿಡುತ್ತೆ. ಅವಾಗ ಈ ಕವರ್ನ ತೆಗೆದು ತೊಳೆಯೋಕೆ ಹಾಕಬೇಕು. ಆದ್ದರಿಂದ ನನಗೆ ಅದು ಇಷ್ಟ ಆಗಲ್ಲ. ಯಾವಾಗಲಾದ್ರೂ ಒಂದ್ಸರಿ ತೆಗೆದು ತೊಳಿತೀನಿ, ಆದರೆ ಯಾವಾಗವಾಗೆಲ್ಲ ಏನು ತೊಳೆಯೋಕೆ ಹೋಗಲ್ಲ. ಅದಕ್ಕೆ ಒಂದು ನ್ಯೂಸ್ ಪೇಪರ್ನ ಹಾಸ್ಕೊಂಡಿರ್ತೀನಿ ಅಷ್ಟೇ. ಒಂದೊಂದ್ಸರಿ ಮೊಟ್ಟೆ ಏನೆಲ್ಲ ಸಿಗುತ್ತೆ, ಒಂದೊಂದ್ಸರಿ ಫ್ರಿಜ್ ಮೇಲೆ ಖಾಲಿ ಬಿದ್ದಿದ್ರೆ ಅದು ಇದು ಎಲ್ಲ ತೆಗೆದು ಹಾಕ್ಬಿಟ್ಟಿರ್ತೀನಿ. ಅದಕ್ಕೆ ಈ ರೀತಿ ಮಾಡಿಕೊಂಡ್ರೆ ತುಂಬ ಈಸಿ. ಇದು ನೋಡಿ ಕೌಶಿ ಮೋಹನ್ ಮಾಮ ನೋಡಿದ್ರೆ ಚೆನ್ನಾಗಿ ಉಗಿತಾರೆ. ಅವನಿಗೆ ನನಗೆ ಎಲ್ಲ, ನನಗೆ ಗೊತ್ತಿಲ್ಲದೆ ಈ ಥರ ತಂದು ಕುಡಿಯೋದು ಇದೆಲ್ಲ ತುಂಬ ಒಳ್ಳೇದಲ್ಲ. ಬೀಸಾಕ್ಬೇಕು, ಕೆಳಗಡೆ ಹಾಕಿರ್ತೀನಿ. ಅದರಲ್ಲಿ ಎನರ್ಜಿ ಬರುತ್ತಂತೆ. ಎನರ್ಜಿ ಬರುತ್ತೆ ಏನೋ ಗೊತ್ತಿಲ್ಲ ನನಗಂತೂ. ಇವಾಗ ನ್ಯೂಸ್ ಪೇಪರೆಲ್ಲ ಹಾಕ್ತಾಯಿದ್ದೀನಿ. ನ್ಯೂಸ್ ಪೇಪರು ಮೋಹನ್ ಮಾಮ ಹೇಳ್ದಂಗೆ ಇಂಗ್ಲೀಷ್ ಪೇಪರ್ ಆದರೆ ಸ್ವಲ್ಪ ತಿಕ್ನೆಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇಂಗ್ಲೀಷ್ ಪೇಪರ್ನೇ ಹುಡುಕಿ ಒಂದಷ್ಟು ಇಟ್ಕೊಂಡಿದ್ದೀನಿ. ಇವಾಗ ಇಂಗ್ಲೀಷ್ ಪೇಪರ್ನೆಲ್ಲ ಇವಾಗ ಹಾಕೋಣ ಅಂಥೇಳಿ. ಮೊದಲೆಲ್ಲ ಏನಂದರೆ ಫ್ರಿಜ್ ಕವರ್ ಹಾಕಿದ್ಮೇಲೆ ಅದ್ರ ಮೇಲೆ ಏನೂ ಆಗ್ತಾಯಿರಲಿಲ್ಲ. ಹಾಗೆ ನಾನು ಏನೇ ಒಂದು ಮಾಡಿದ್ರೂ ಅದ್ರ ಮೇಲೆ ತೊಗೊಂಡೋಗಿ ಇಟ್ಟಿರ್ತೀನಿ. ಸಾಲ್ಟು, ಚಿತ್ರಾನ್ನದ ಗೊಜ್ಜು, ಆಮೇಲೆ ಏನು ಎಗ್ಗು ಈ ಥರದ್ದೆಲ್ಲ ಇಟ್ಟಿರ್ತೀನಿ. ಅಕಸ್ಮಾತ್ ಅದೇನಾದರೂ ಈ ಚಿತ್ರಾನ್ನದೆಲ್ಲ ಏನಂದರೆ ಆ ಎಣ್ಣೆ ಎಲ್ಲ ಏನಾದರೂ ಎತ್ಕೋಬೇಕಾದ್ರೆ ಅದ್ರ ಮೇಲೆ ಬಿದ್ದೋದ್ರೆ ಅದು ಎಲ್ಲೋ ಆಗಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಸ್ವಲ್ಪ ಗಲೀಜು ಅಂತ ಅಂದ ತಕ್ಷಣ ಮೇಲೆ ನ್ಯೂಸ್ ಪೇಪರ್ನ ಎತ್ತಿ ಬಿಸಾಕ್ಬಿಟ್ಟು ಮತ್ತೆ ಒಂದು ಹೊಸ ನ್ಯೂಸ್ ಪೇಪರ್ನ ಹಾಕ್ಕೋಬೋದು ಅಂಥೇಳಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೂ ಬೇಕಾದರೆ ಮಾಡ್ಕೋಬೋದು, ಇಲ್ಲಾಂದರೆ ಅವಶ್ಯಕತೆ ಏನಿಲ್ಲ. ಮೊದಲು ಒಂದು ಗ್ರೇ ಮತ್ತು ವೈಟ್ದು ಒಂದು ಫ್ರಿಜ್ ಕವರ್ ಹಾಕಿದ್ದೆ. ಅದೇನಂದರೆ ಬೇಗ ಏನಾದರೂ ಆದ್ರೂ ಗಲೀಜು ಕಾಣಿಸ್ತಾಯಿತ್ತು. ಆವಾಗ ನಾನು ಏನು ಮಾಡೋದು, ಕಾಣಿಸ್ಬಾರ್ದು ಅಂತೇಳಿ ಈ ರೀತಿಯಾಗಿ ಪೇಪರ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಅದು ನನಗೆ ಹಾಗೆ ಅಭ್ಯಾಸ ಆಗಿಬಿಡ್ತು. ಅಲ್ಲಿಂದ ಈ ಥರದ್ದು ಎಲ್ಲನೂ ಅಂದರೆ ನ್ಯೂಸ್ ಪೇಪರ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ಮೊದಲು ಏನೂ ಆಗ್ತಾ ಇರಲಿಲ್ಲ. ಅದೇ ಥರನೇ ಒಂದು ಫ್ರಿಜ್ ಕವರ್ ಹಾಕ್ಬಿಟ್ರೆ ಹಾಗೇ ಇರ್ತಾಯಿತ್ತು. ಆ ಥರ ಮಾಡ್ತಾಯಿದ್ದೆ. ಇವಾಗ ಏನೆಲ್ಲ ತೆಗೆದಿಟ್ಟೆ ನಾನು ಅದನ್ನೆಲ್ಲ ಮತ್ತೆ ತೆಗೆದು ಅಲ್ಲಿಗೆ ಜೋಡಿಸಿ ಇಟ್ಕೊಬಿಡ್ತೀನಿ. ಈ ಸಾಲ್ಟೆಲ್ಲ ಸ್ಟವ್ ಪಕ್ಕ ಇಟ್ಕೊತಾ ಇದೆ. ಅಲ್ಲೇನಾಗುತ್ತೆ ಅಂದರೆ ಮೇಲೆ ಅಂದರೆ ಹೊಗೆ ಹೋಗೋದಕ್ಕೆ ಏನು ಗೂಡು ಮಾಡಿದ್ದಾರೆ, ಹೊಗೆ ಗೂಡು. ಆ ಗೂಡಿಂದ ಒಂಥರ ಮಣ್ಣೆಲ್ಲ ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ಡಸ್ಟ್ ಥರ ಸಣ್ಣದಾಗಿ ಕಪ್ಪು ಕಲರಲ್ಲಿ ಒಂಥರ ಈ ಮರನ ಸ್ವಲ್ಪ ಏನಾದರೂ ತಿಂದರೆ ಅದ್ರದ್ದು ಉದುರುತ್ತೆ ನೋಡಿ. ಅಂದರೆ ಕುಟ್ಟೆ ಹುಳ ಅಂತ ಹೇಳ್ತೀವಿ, ಅದು ಉದುರಿಸುತ್ತೆ ಒಂಥರ ವೈಟ್ಗೆ ಪೌಡ್ರ್ ಥರ. ಇದು ಅದೇ ಥರನೇ, ಆದರೆ ಬೇರೆ ಥರ ಇರುತ್ತೆ ಅಷ್ಟೇ. ಅದಕ್ಕೆ ನಾನು ಅಲ್ಲಿಂದ ಆಚೆಗೆ ಬೇಡದು, ಅಲ್ಲಿಡೋದು ಬೇಡ, ಉಪ್ಪು ಮೇಲೆಲ್ಲ ಉದುರಿರುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದನ್ನು ಅಲ್ಲಿಡೋದಕ್ಕೆ ಬಿಟ್ಟು ಫ್ರಿಜ್ ಮೇಲೆ ಇಟ್ಕೊಬಿಟ್ಟಿರ್ತೀನಿ ಉಪ್ಪನ್ನ.
ಯಾವಾಗಲೂ ತುಂಬ ಡೈಲಿಯಲ್ಲಿ ಗಲೀಜು ಬೀಳ್ತಾ ಇರುತ್ತೆ, ಮತ್ತು ಅಲ್ಲಿ ಮೇಲೆ ಪಲ್ಲಿ ಎಲ್ಲ ಸೇರಿಕೊಂಡಿರುತ್ತೆ, ಮತ್ತು ಅದು ಒಂದೊಂದು ಸರಿ ಗಲೀಜು ಮಾಡಿಬಿಡುತ್ತೆ. ಅದರಿಂದ ಹಾಗೆ ಮೋಹನ್ ಸಂತೆಯಿಂದ ಕರ್ಮೀನ್ ತರಿಸಿದ್ದೆ, ಖಾಲಿಯಾಗಿ ಹೋಗಿತ್ತು. ಅಷ್ಟೊಂದು ಇದೆಯಲ್ಲ ಬೆಕ್ಕುಗಳು, ಏನಾಗುತ್ತೆ ಅಂದರೆ ಸುಮ್ಮನೆ ಬಂದು ಏನಾದರೂ ಸ್ವಲ್ಪ ಸೌಂಡ್ ಮಾಡಿದ್ರೂ ಆವಾಗ ತೊಗೊಂಡೋಗ್ಬಿಟ್ಟು ಕರ್ಮೀನ್ ಹಾಕ್ಬಿಟ್ಟಿರ್ತೇನೆ, ಒಂದು 4 ತಿನ್ನಲಿ ಅಂತೇಳಿ. ಅದಕ್ಕೆ ಮಾಮನಿಗೆ ಹೇಳಿದ್ದೆ ಒಂದು ಸ್ವಲ್ಪ ಜಾಸ್ತಿ ತೊಗೊಬನ್ನಿ ಅಂತೇಳಿ. ಜಾಸ್ತಿ ಏನು ತಂದಿಲ್ಲ, ಸ್ವಲ್ಪನೇ ತಂದಿರೋದು. ಒಣಗಿದ ಮೀನು, ಹಸಿ ಮೀನಿಗೆ ಏನು ರೇಟ್ ಇದೆಯೋ ಸೇಮ್ ಅಷ್ಟೇ ಥರನೇ ಕಾಸ್ಟ್ಲಿನೇ ಒಣಗಿದ ಮೀನು, ಅದೇನು ಕಡಿಮೆ ಏನಲ್ಲ. ಒಣಗಿದ ಮೀನು ನೀವು ಸಂತೆಯಲ್ಲಿ ಅಥವಾ ಎಲ್ಲಾದರೂ ಮಾರ್ತಾಯಿದ್ರೆ ಈ ಸೀಗಡಿ ಈ ಥರದ್ದೆಲ್ಲ ಕೇಳಿ ಎಷ್ಟು ರೇಟ್ ಹೇಳ್ತಾರೆ ಅಂದರೆ, ನಾನು ಸೀಗಡಿ ಎಲ್ಲ ಮಳವಳ್ಳಿಯಿಂದನೇ ಅಲ್ವ ತರೋದು ಹೆಚ್ಚಾಗಿ. ಒಂದು ಪಾವು ಎಷ್ಟು 60 ರೂಪಾಯಿ 70 ರೂಪಾಯಿ ಈ ಥರ ಎಲ್ಲ ಇರುತ್ತೆ. ಅದರಲ್ಲೂ 2 ಕ್ವಾಲಿಟಿ ಇರುತ್ತೆ. ಇದು ಕಡಿಮೆ ಕ್ವಾಲಿಟಿ 10 ರೂಪಾಯಿ ಕಡಿಮೆ ಇರುತ್ತೆ, ಸ್ವಲ್ಪ ಚೆನ್ನಾಗಿರೋದು ಕ್ವಾಲಿಟಿ ಕೇಳಿದ್ರೆ 10 ರೂಪಾಯಿ ಜಾಸ್ತಿ ಇರುತ್ತೆ, ಅಷ್ಟೇ ವ್ಯತ್ಯಾಸ. ನೋಡೋದಕ್ಕೆ ಒಂದೇ ಥರ ಇರುತ್ತೆ. ಆ ಥರ ಹೇಳ್ಬಿಟ್ಟು ನಮಗೆ ಕೊಡ್ತಾರೆ. ಅದಕ್ಕೆ ನಾನು ಬೆಕ್ಕಿಗೆ ಸ್ವಲ್ಪ ಮಾಂಸ ಏನಾದರೂ ಹಾಕಬೇಕಲ್ಲ, ಡೈಲಿ ಏನು ಮಾಂಸ ಎಲ್ಲ ಹಾಕಲ್ಲ. ಶನಿವಾರ ಭಾನುವಾರ ಬಂದರೆ ಈ ನಾನ್ ವೆಜ್ ಎಲ್ಲ ತಂದಾಗ ಅದಕ್ಕೆ ಒಂದು ಸ್ವಲ್ಪ ಹಾಕ್ತೀನಿ. ಅದು ಬಿಟ್ಟರೆ ಬೇರೆ ದಿನದಲ್ಲಿ ಏನಾದರೂ ತಂದಿದ್ರಂತೂ ಖಂಡಿತ ಸ್ವಲ್ಪನಾದರೂ ಹಾಕ್ತೀನಿ. ಇಲ್ಲ ಅನ್ನೋ ಟೈಮಲ್ಲಿ ಅದಕ್ಕೆ ಏನಾದರೂ ನಾನ್ ವೆಜ್ಜು ಅಂತ ಹಾಕಬೇಕು ಅಂತೇಳಿ ಈ ರೀತಿಯಾಗಿ ಕರ್ಮೀನ ತಂದು ಇಟ್ಕೊಂಡಿರೋದು. ಮತ್ತು ಇವಾಗ ಮೊಟ್ಟೆ ಬಾಕ್ಸು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಅದನ್ನು ಕ್ಲೀನ್ ಮಾಡಿಬಿಟ್ಟು, ಅಂದರೆ ಮೊಟ್ಟೆ ಬಾಕ್ಸು ಹಾಗೆ ಒರೆಸ್ಕೋಬೇಕಷ್ಟೆ, ಒರೆಸ್ಕೊಂಡು ಅದನ್ನು ಹಾಗೆ ನೀಟಾಗಿ ಅದೇ ಜಾಗಕ್ಕೆ ಎತ್ತಿಟ್ಬಿಡೋಣ ಅಂಥೇಳಿ. ಮೊಟ್ಟೆ ತಂದು ಅಂದರೆ ಜಾಸ್ತಿನೇ ಇತ್ತು ಮೊಟ್ಟೆಗಳು, ಅದಕ್ಕೆ ಅದನ್ನು ಕೂಡ ಬಾಕ್ಸಲ್ಲಿ ಸ್ವಲ್ಪ ಖಾಲಿಯಾಗಿತ್ತಲ್ಲ, ಅದಕ್ಕೆ ಅಲ್ಲಿಗೆ ಹಾಕ್ಬಿಟ್ಟು ಎತ್ತಿಡೋಣ ಅಂಥೇಳಿ ಇಲ್ಲಿ ಎತ್ತಿಡ್ತಾಯಿದ್ದೀನಿ. ಹಾಗೆ ಈ ಬಾದಾಮಿನ ಮೋಹನ್ ಯಾವಾಗಲೂ ಹೇಳ್ತಾ ಇರ್ತಾರೆ ನೆನೆಸು ಅಂತೇಳಿ. ನನಗೆ ಮರ್ತೋಗ್ತಾ ಇರುತ್ತೆ ನೆನೆಸೋಕ್ಕೆ. ಅದಕ್ಕೆ ಇವಾಗ ಫ್ರಿಜ್ ಮೇಲೆ ಇರೋದನ್ನೆಲ್ಲ ತೆಗೆದಿಟ್ಟಿದ್ನಲ್ಲ, ಈಗ ಅದು ಫ್ರಿಜ್ ಮೇಲೆ ಇದ್ದಿದ್ದು ಬಾಕ್ಸ್ಗಳು, ಅದಕ್ಕೆ ನೆನಪಾಯ್ತು. ಅದಕ್ಕೆ ಒಂದು 4-5 ಹಾಕಿ ಇಟ್ಬಿಟ್ರೆ ಸಂಜೆ ಅಂದರೆ ರಾತ್ರಿ ಸ್ವಲ್ಪ ನೀರು ಹಾಕ್ಬಿಟ್ರೆ ಚೆನ್ನಾಗಿ ನೆನೆಯುತ್ತೆ. ಆಮೇಲೆ ಬೇಕಾದರೆ ಬೆಳಗ್ಗೆ ಎದ್ದು ಸಿಪ್ಪೆಲ್ಲ ತೆಗೆದುಬಿಟ್ಟು ಕೊಡ್ಬೋದು ಅಂಥೇಳಿ ಬಾದಾಮಿನ ಒಂದು ಬೌಲ್ಗೆ ಹಾಕಿ ಇಟ್ಟಿದ್ದೀನಿ. ರಾತ್ರಿ ಮಲಗೋ ಟೈಮಲ್ಲಿ ನೀರು ಹಾಕಿಟ್ರೆ ಆಯಿತು. ನನಗೆ ಸಿಪ್ಪೆ ತೆಗೆದು ತಿನ್ನೋದಕ್ಕಿಂತ ಸಿಪ್ಪೆ ಜೊತೆ ತಿಂದರೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಒಂಥರ ಏನೋ ಟೇಸ್ಟ್ ಏನೋ ಡಿಫ್ರೆಂಟ್ ಅಂತ ಅನಿಸುತ್ತೆ. ಸಿಪ್ಪೆ ತೆಗೆದು ತಿನ್ನೋದಕ್ಕೂ ಸಿಪ್ಪೆ ಜೊತೆ ತಿನ್ನೋದಕ್ಕೂ. ಅದಕ್ಕೆ ನಾನು ಯಾವಾಗಲೂ ಸ್ವಲ್ಪ ಅದೇ ರೀತಿಯೇ ತಿಂತೀನಿ. ಇವಾಗ ನಾನು ಸೆಲ್ಫು ಅಂದರೆ ನಾನೇನು ಈ ದಿನಸಿ ಎಲ್ಲ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಈ ದಿನಸಿ ಎಲ್ಲ ಏನು ಇಟ್ಕೊಂಡಿದ್ದೀನಿ ನಾನು ಅದೆಲ್ಲ ಫುಲ್ಲು ಅಲ್ಲಿಗೆ ಅದು ಮೇಲೆಲ್ಲ ಎಡ್ದೋಗ್ಬಿಟ್ಟಿದೆ. ಅದರಿಂದ ಒಂದೊಂದು ಚೆನ್ನಾಗಿದೆ, ಒಂದೊಂದು ಸೈಡು ಫುಲ್ ಎಡ್ದೋಗ್ಬಿಟ್ಟಿದೆ. ಅದರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ನ್ಯೂಸ್ ಪೇಪರ್ನ ಹಾಕಿದ್ದೀನಿ. ಹಾಕ್ಬಿಟ್ಟು ಅದ್ರ ಮೇಲೆ ಈ ಥರದ್ದೆಲ್ಲ ಜೋಡಿಸಿ ಇಟ್ಕೊಂಡಿರೋದು. ನ್ಯೂಸ್ ಪೇಪರು ಗಲೀಜಾಗಿದೆ ಅಂದಾಗ ನ್ಯೂಸ್ ಪೇಪರ್ನ ತೆಗೆದು ಬಿಸಾಕ್ಬಿಟ್ಟು ಮತ್ತೆ ಬೇರೆ ನ್ಯೂಸ್ ಪೇಪರ್ ಹಾಕ್ಕೊಂಡು ಮತ್ತೆ ಜೋಡಿಸಿಟ್ಕೊಂಡಿರ್ತೀನಿ, ಆ ಥರ ಮಾಡೋದು. ಆಮೇಲೆ ಏನಂದರೆ ನನಗೆ ನ್ಯೂಸ್ ಪೇಪರ್ ಹಾಕೋದಕ್ಕಿಂತ ಹಾಗೆ ಇಡೋದಕ್ಕೆ ಇಷ್ಟ. ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅದು ಅಲ್ಲಿಗೆಲ್ಲ ಸ್ವಲ್ಪ ಒಂದೊಂದು ಕಡೆ ಹಾಳಾಗ್ಬಿಟ್ಟಿದೆ ಅಲ್ವಾ, ಅದರಿಂದ ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ನಾನು ಆ ರೀತಿ ಮಾಡ್ಕೋತೀನಿ. ಇವಾಗ ಅಲ್ಲೆಲ್ಲ ಕ್ಲೀನ್ ಮಾಡಾಯಿತು. ಹಾಗೆ ಫ್ರಿಜ್ಜು ಕೂಡ ಕ್ಲೀನ್ ಮಾಡಿಬಿಟ್ಟೆ. ಅಂದರೆ ಒಳಗಡೆ ಅಲ್ಲ, ಒಳಗಡೆ ಹೇಗಿದೆ ಹಾಗೇ ಇದೆ, ಹೊರಗಡೆ ಮಾತ್ರ ನೀಟಾಗಿ ಸ್ವಲ್ಪ ಈ ನಾವು ಅವಾಗವಾಗ ಮುಟ್ತಾ ಇರ್ತೀವಿ ಫ್ರಿಜ್ನ, ಅದು ಫಿಂಗರ್ಸ್ ಅದೆಲ್ಲ ಹಾಗೇ ಫ್ರಿಜ್ ಮೇಲೆಲ್ಲ ಉಳ್ಕೊಂಡಿರುತ್ತೆ. ಅದಕ್ಕೆ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಬಟ್ಟೆನ ನೀಟಾಗಿ ಒರೆಸ್ದೆ. ಫ್ರಿಜ್ನೆಲ್ಲ ಒರೆಸಾದ್ಮೇಲೆ ಇದನ್ನು ಕೂಡ ಕ್ಲೀನ್ ಮಾಡಿದ್ದೀನಿ, ನೋಡ್ಬೋದು. ನ್ಯೂಸ್ ಪೇಪರ್ ಇಲ್ಲೊಂದು ಹರಿದೋಗ್ಬಿಟ್ಟಿತ್ತು ಪೀಸು, ಅದು ಗಲೀಜು ಥರ ಕಾಣಿಸ್ತಾಯಿತ್ತು, ನೀಟಾಗಿ ಕಾಣಿಸ್ತಾ ಇರಲಿಲ್ಲ. ಅದಕ್ಕೆ ಮೋಹನ್ ತುಂಬ ದಿನದಿಂದ ಹೇಳ್ತಾಯಿದ್ದೆ ಅದನ್ನು ಕ್ಲೀನ್ ಮಾಡು ನೋಡೋಕ್ಕೆ ಒಂಥರ ಇದೆ ಅಂತೇಳಿ. ಅದಕ್ಕೆ ನ್ಯೂಸ್ ಪೇಪರ್ನೆಲ್ಲ ತೆಗೆದುಬಿಟ್ಟು ಹೊಸ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಏನಿದೆ ಬಾಕ್ಸ್ಗಳು ಅದೇನು ತೊಳೆದಿಲ್ಲ, ಅದನ್ನೆಲ್ಲ ಆಗಾಗೆ ಇಟ್ಟಿದ್ದೀನಿ. ಮೇಲೆ ಒಂದು ಡ್ರೈ ಬಟ್ಟೆಲಿ ಒದ್ದೆ ಮಾಡಿಲ್ಲ, ಡ್ರೈ ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಹಾಗಾಗಿ ಅದೇ ಜಾಗದಲ್ಲಿ ಇಟ್ಟಿದ್ದೀನಿ. ಏಕೆಂದರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತು, ಅವಾಗ ಮತ್ತೆ ಕ್ಲೀನ್ ಮಾಡಲೇಬೇಕು, ಅಲ್ಲಿ ತನಕ ಇರಲಿ ಅಂತ ಹೇಳ್ಬಿಟ್ಟು
ನಾನು ಹೀಗೆ ಸದ್ಯಕ್ಕೆ ಎಷ್ಟು ಕ್ಲೀನ್ ಮಾಡಿ ಬೇರೆ ಪೇಪರ್ನ ಹಾಕಿ ಇಟ್ಟಿದ್ದೀನಿ ಅಷ್ಟೇ, ಇನ್ನೇನು ಚೇಂಜಸ್ ಮಾಡಿಲ್ಲ. ಇದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಮತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು. ಫಸ್ಟು ಆ ಕೆಲಸ ಮುಗಿಸ್ಬಿಡೋಣ ಅಂಥೇಳಿ ಮುಗಿಸಿದ್ದೀನಿ ಸದ್ಯಕ್ಕೆ. ಇನ್ನು ಹಬ್ಬದ ಟೈಮಿಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಟೈಮ್ ಬಂದು ಇವಾಗ 1:30 ಆಗಿದೆ. ಮುದ್ದೆಗೆ ಇಟ್ಟಿದ್ದೀನಿ, ಹಾಗೆ ರೈಸು ಕೂಡ ಆಗ್ತಾ ಇದೆ. ಇನ್ನೊಂದು 2 ವಿಷಲ್ ಹಾಕಬೇಕು. ಅದ್ರ ಜೊತೆಗೆ ನಾನೇನೋ ತೋರಿಸ್ಬೇಕು ನಿಮಗೆ. ನಿಮಿಷ, ಇಲ್ಲಿ 2 ರಾಗಿ ಹಿಟ್ಟು ನೋಡ್ಬೋದು ನೀವು. ಇದು ಬಂದು ಅಂಗಡಿಯಿಂದ ತಂದಿರೋದು. ಹುಡುಗರೆಲ್ಲ ಇದ್ರಲ್ಲ ಅವಾಗ ಖಾಲಿಯಾಗೋಗಿತ್ತು ರಾಗಿ ಹಿಟ್ಟು, ಅದಕ್ಕೋಸ್ಕರ ತರಿಸಿರೋದು. ಇದು ಅಂಗಡಿ ಹಿಟ್ಟು. ಇದು ಬಂದು ನಾನು ಮಿಲ್ಲಲ್ಲಿ ಮಾಡಿಸಿರುವಂಥ ಹಿಟ್ಟು. ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಮಮ್ಮನಿಗೆ ಅಂಗಡಿ ಹಿಟ್ಟನ್ನ ಹಾಕಿ ಮುದ್ದೆ ಮಾಡಿದ್ನಲ್ಲ, ಅವ್ರಿಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ನನಗೆ ಅದು ಹಾಕಲೇಬೇಡ ಅಂದ್ಬಿಟ್ಟು ಅವತ್ತು ಚಪಾತಿ ತೊಗೊಬಂದಿದ್ದರು ಇದರಲ್ಲಿ ಅಂಗಡಿಯಲ್ಲಿ. ಒಂಥರ ಹೆಂಗಿದೆ ಅದು ಹಿಟ್ಟು ಅಂತಂದರೆ, 2 ಹಿಟ್ಟು ತೋರಿಸ್ತೀನಿ. ಈಗ ನಾನು ಮುದ್ದೆಗೆ ಇಟ್ಬಿಟ್ಟಿದ್ದೀನಿ, ಅದರಿಂದ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ಒಂಥರ ಅದು ರಾಗಿ ಹಿಟ್ಟು ಥರನೇ ಕಾಣಿಸಲ್ಲ, ಏನೋ ಒಂಥರ ಇದೆ ಅದು. ಅದಕ್ಕೆ ಮಾಮನಿಗೆ ಇಷ್ಟ ಆಗಿಲ್ಲ. ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ, ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಅಂಗಡಿ ರಾಗಿ ಹಿಟ್ಟಿಗೂ ಮತ್ತು ಮನೆಯಲ್ಲಿ ಅಂದರೆ ನಾವೇ ಮಾಡಿಸಿರುವಂಥ ರಾಗಿ ಹಿಟ್ಟಿಗೂ ಎಷ್ಟು ವ್ಯತ್ಯಾಸ ಇದೆ ಅಂತೇಳಿ. ಇವಾಗ ನೋಡಿ, ಇದು ಬಂದು ನಾನು ಮಿಲ್ ಮಾಡಿಸಿರುವಂಥ ರಾಗಿ ಹಿಟ್ಟು. ಇದು ನೋಡಿ, ಇದು ಬಂದು ಅಂಗಡಿಯಿಂದ ತಂದಿರುವಂಥದ್ದು. ಇದು ರಾಗಿ ಹಿಟ್ಟು ನೋಡಿ, ಇದು ಹೇಗಿದೆ, ಹಾಗೆ ಇದು ಹೇಗಿದೆ ನೋಡಿ. ಇದಕ್ಕೇನೋ ಮಿಕ್ಸ್ ಮಾಡಿರೋ ಥರ ಇದೆ. ಇದು ನನಗೆ ಅಷ್ಟೊಂದೇನು ಇಷ್ಟ ಆಗಿಲ್ಲ, ಮಮ್ಮನಿಗೂ ಕೂಡ ಇಷ್ಟ ಆಗಿಲ್ಲ. ಇನ್ನೂ 1 kg ಅಷ್ಟಿದೆ, ಅದಕ್ಕೆ ವೇಸ್ಟ್ ಆಗುತ್ತೆ ಅಂತೇಳಿ ಸ್ವಲ್ಪ ಹಿಟ್ಟನ್ನ ಮಿಕ್ಸ್ ಮಾಡಿ, ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ 2 ಕೂಡ ಮಿಕ್ಸ್ ಮಾಡಿ ಮುದ್ದೆ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಖಾಲಿ ಆಗಲ್ಲ ಅಂತೇಳಿ ನಾನೀಗ ಮುದ್ದೆಗೆ ಇಟ್ಟಿದ್ದೀನಿ. ಓಕೆ, ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ ಗೊತ್ತಾಗುತ್ತೆ. ರಾಗಿ ಹಿಟ್ಟಿಗೆ ಇಷ್ಟೊಂದು ವ್ಯತ್ಯಾಸ ಇದೆ ಅಂದರೆ ಬೇರೆದೆಲ್ಲ ಏನೆಲ್ಲ ಮಿಕ್ಸ್ ಮಾಡ್ಬೋದು. ಮಾಮ ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ, ಆ ರಾಗಿ ಹಿಟ್ಟನ್ನ ಯೂಸ್ ಮಾಡಬೇಡ, ಬಿಸಾಕು ಅಂತ. ನನಗೆ 1 kg ರಾಗಿ ಹಿಟ್ಟಿದೆ, ಅದನ್ನು ಬಿಸಾಕೋಕ್ಕೆ ಹೊಟ್ಟೆಲ್ಲ ಉರಿಯುತ್ತೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಸೇರಿಸಿ ಮಿಕ್ಸ್ ಮಾಡಿ, ಅಂದರೆ ಅಂಗಡಿ ರಾಗಿ ಹಿಟ್ಟನ್ನ ಸ್ವಲ್ಪ ಹಾಕ್ತಾಯಿದ್ದೀನಿ, ಇದನ್ನು ಸ್ವಲ್ಪ ಜಾಸ್ತಿ ಹಾಕಿ ಮುದ್ದೆ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಗೊತ್ತಾಗ್ಬಿಟ್ರೆ ಬೈತಾರೆ, ಆಮೇಲೆ ಬಿಸಾಕಿದ್ದೀನಿ ಅಂತಲೇ ಹೇಳಬೇಕು. ಆ ಥರ ಚೆನ್ನಾಗಿರಲ್ಲ. ಅದಕ್ಕೆ ನೀವೇ ರಾಗಿ ತೊಗೊಂಡು ಮಿಲ್ ಮಾಡಿಸೋದು ಬೆಸ್ಟು. ಒಂಥರ ಅಷ್ಟೊಂದು ನಾವು ತೊಗೊಂಡು ಮಿಲ್ ಮಾಡಿಸಿ ಯೂಸ್ ಮಾಡ್ತಾ ಇರ್ತೀವಲ್ಲ, ಗೊತ್ತಿರುತ್ತೆ ಯಾವ ಥರ ರಾಗಿ ಚೆನ್ನಾಗಿದೆ ಏನು ಅಂತೇಳಿ. ಅದಕ್ಕೆ ಮಾಮ ತಿಂದ ತಕ್ಷಣ ಮುದ್ದೆ ಮಾಡಿ ಕೊಟ್ಟ ತಕ್ಷಣ ಏನು ಯಾವ ರಾಗಿ ಏನಿದು ಮುದ್ದೆ ಈ ಥರ ಇದೆ ಅಂತಂದರು. ಆಮೇಲೆ ನನ್ನದೇ ಇದು ಮನೆ ರಾಗಿ ಹಿಟ್ಟು ಸ್ವಲ್ಪ ಖಾಲಿಯಾಗಿ ಹೋಗಿತ್ತು, ಅದಕ್ಕೆ ಇದು ಅಂಗಡಿಯಿಂದ ತರಿಸಿದೆ ಅಂತ ಅಂದೆ. ಚೆನ್ನಾಗಿಲ್ಲ, ಮತ್ತೇನು ಮಾಡೋಕ್ಕೆ ಹೋಗ್ಬಿಡೋದು ರಾಗಿನ ಅಂದರೆ ಮುದ್ದೆನ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿದೆ. ಓಕೆ, ನಾನು ಮುದ್ದೆ ಬೇಯಕ್ಕೆ ಇಟ್ಟಿದ್ದೀನಿ. ಬೇಯಬೇಕು ಸ್ವಲ್ಪ 2ರಿಂದ 3 ನಿಮಿಷ ಬೇಯಲಿ, ಆಮೇಲೆ ಬಂದು ಮುದ್ದೆ ಕಟ್ತೀನಿ. ಓಕೆ, ಹೊರಗಡೆ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ. ಒಂದು 3-4 ದಿನ ಆಗಿತ್ತು ಮಳೆ ಬಂದಿರಲಿಲ್ಲ. ಆಮೇಲೆ ನೋಡಿದರೆ 3-4 ದಿನ ಆದಮೇಲೆ ಬೆಂಗಳೂರಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಮಳೆಗೆ ಬರಲ್ಲ ಅಂತಲೇ ಹೇಳೋಕ್ಕಾಗಲ್ಲ. ಮಳೆ ಯಾವಾಗಂದ್ರೆ ಅವಾಗ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಮಳೆ. ಅವಾಗ ಮಳೆ ಬರ್ತಾ ಇದೆ. ಸಂಜೆ ಒಂದು 4 ಗಂಟೆ ಆ ಥರ ಟೈಮಲ್ಲಿ, ಸಂಜೆ ಅಂದರೆ ಸಾಯಂಕಾಲ 4 ಗಂಟೆ ಟೈಮಲ್ಲಿ ಮಳೆ ಬರ್ತಾ ಇರೋದು. ನಾನು ಇಲ್ಲಿ ನೋಡಿ, ಡೋರ್ ಓಪನ್ ಮಾಡಿದ ತಕ್ಷಣ ಬೆಕ್ಕುಗಳು ಒಳಗಡೆ ಬರುತ್ತೆ. ಯಾವಾಗಲೂ ಕ್ಲೋಸಲ್ಲಿದ್ದರೆ ಎಲ್ಲೋ ಒಂದು ಸೈಡು ನಿದ್ದೆ ಮಾಡ್ತಾ ಇರುತ್ತೆ. ಆ ಥರ ಓಪನ್ ಮಾಡೋದೇ ಕಾಯ್ಕೊಂಡು ನಿಂತಿರುತ್ತೆ, ಬಂದು ಒಳಗಡೆ ಸೇರ್ಕೊಬಿಡೋದು, ಆ ಥರ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.